ಈ ಅಥಣಿಯ ಚರ್ಮದ ಚಪ್ಪಲಿಗಳಲ್ಲಿ ನನಗೆ ಇಷ್ಟವಾಗಿದ್ದು ಏನು ಅಂತಂದ್ರೆ, ಸೊ ಒಂದು ಅಥಣಿಯ ಚರ್ಮದ ಚಪ್ಪಲಿಗಳು ರೆಡಿ ಆಗ್ಬೇಕು ಅಂದ್ರೆ ಅಥವಾ ಚರ್ಮದ ಚಪ್ಪಲಿ ರೆಡಿ ಆಗ್ಬೇಕು ಅಂದ್ರೆ ಅದು ಒಬ್ಬರದೇ ಪ್ರೋಸೆಸ್ ಅಲ್ಲ, ಅದು ಒಂದು 3-4 ಟೀಮ್ಗಳು ಸೇರಿ ಮಾಡುವಂತ ಒಂದು ಪ್ರೋಸೆಸ್. ಈಗ ನಾವು ನೋಡಿದ್ವಿ, ಇವರು ಅಲ್ಲಿ ಮಿಷಿನ್ ಇಟ್ಕೊಂಡು ಕಟ್ ಮಾಡಿದ್ರಲ್ವಾ, ಕಟ್ ಮಾಡಿದಿನ ಸಪ್ಲೈ ಇವ್ರಿಗೆ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದ್ರಿ ಅಥಣಿಯ ಚರ್ಮದ ಚಪ್ಪಲಿಗಳು ಎಷ್ಟು ಫೇಮಸ್ ಅದಾವ ಅಂತ ಹೇಳಿ. ಆದ್ರೆ ಆ ಅಥಣಿಯ ಚರ್ಮದ ಚಪ್ಪಲಿಗಳು ಹೆಂಗ್ ರೆಡಿ ಆಗ್ತಾವ ಅಂಡ್ ಅದರಲ್ಲಿರುವಂತಹ ವೆರೈಟೀಸ್ಗಳೇನು, ಅದರಲ್ಲಿರುವಂತಹ ಕ್ವಾಲಿಟಿಗಳೇನು, ಅದಾದ್ಮೇಲೆ ಒಂದು ಚಪ್ಪಲಿ ರೆಡಿ ಆಗ್ಬೇಕು ಅಂದ್ರೆ ಅದರ ಹಿಂದೆ ಇರುವಂತಹ ಕೈಗಳೆಷ್ಟು, ಎಷ್ಟು ಜನ ಅದನ್ನು ರೆಡಿ ಮಾಡ್ತಾರೆ, ಎಲ್ಲಿಂದ ಹೆಂಗ್ ಹೋಗುತ್ತೆ, ಪ್ರೋಸೆಸ್ ಏನಿದೆ, ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಹೇಳ್ತೀನಿ ರೀ. ಇದು ಪೂರ್ತಿ ವಿಡಿಯೋ ಅಥಣಿಯ ಚರ್ಮದ ಚಪ್ಪಲಿಗಳ ವೆರೈಟಿಗಳ ಬಗ್ಗೆ ಮತ್ತೆ ಅದು ತಯಾರಾಗೋದ್ರ ಬಗ್ಗೆ ಇರುತ್ತೆ. ಎಲ್ರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಂದ್ರಿ ಬರ್ರಿ. ಇಲ್ಲೇ ನೋಡತ್ತೀರಿ. ಸೊ ಇದು ಚಪ್ಪಲಿಯ ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ನಾನು. ಸದ್ಯಕ್ಕೆ ನೋಡ್ಕೊಳ್ಬಹುದು. ಇವೆಲ್ಲ ಅವೆಲ್ಲ ಅವ. ಸೊ ಇವೆಲ್ಲ ಯಾವಾಗ ಖಾಲಿ ಹಾಕವಣ? ಈಗ ಅಂದ್ರೆ ಮಳೆಗಾಲ ಐತಿ, ಸ್ಟಾಕ್ ಆಗ್ತಾವ. ಅಂದ್ರೆ ಈ ಗಣಪತಿ ಆಗಂತಲೇ ಸೀಸನ್ ಚಾಲೂ ಅದೈತ್ಲ, ಮದ್ವಿ ಸೀಸನ್, ಹಬ್ಬ ಸೀಸನ್, ದಿವಾಳಿ ಸೀಸನ್, ಅವಾಗ ಜಾಸ್ತಿ ಸೇಲ್ ಅವಾಗ ಕಂಟಿನ್ಯೂ ಸೇಲ್ ಚಾಲೂ ಇರ್ತದೆ. ಅಂದ್ರೆ ಮಳೆಗಾಲದಾಗ ಯಾರು ತೊಗಿಲಿನ ಚಪ್ಪಲಿ ಹೆಚ್ಚು ಹಾಕೊಳ್ಳೋದಿಲ್ಲ, ಹಂಗಾಗಿ ಸೀಸನ್ ಕಡಿಮೆ ಡೌನ್ ಇರ್ತೈತಿ. ಎಲ್ಲ ಸ್ಟಾಕ್ ಮಾಡಿ ಇಟ್ಕೋತೀವಿ, ಹೆಂಗ್ ಸೀಸನ್ ಚಾಲೂ ಅದೈತ್ಲ ಹಂಗ್ ಸೇಲ್ ಮಾಡ್ತೀವಿ. ಓಕೆ ಇದೆಲ್ಲ ಅದೇ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಳತ್ತೀವಿ. ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ. ಓಕೆ ಇದೆಲ್ಲ ಪೂರ್ತಿ ಎಮ್ಮಿದಲ್ಲ ಚರ್ಮ? ಹಾ, ಎಮ್ಮಿದು. ಸೊ ಇದು ಚರ್ಮ ಇಲ್ಲಿಂದ ಸಪ್ಲೈ ಆಗುತ್ತಣ್ಣ? ಚೆನ್ನೈ ಚೆನ್ನೈಯಿಂದ ಬರ್ತೈತಿ ನಮಗ್. ಚೆನ್ನೈಯಿಂದ ನಿಮಗ್ ಬರ್ತದ? ಬರ್ತಾರ. ಇದಕ್ಕೆ ಏನ್ ಕರೀತಾರ್ರಿ? ಏನ್ ಮಾಡತ್ತಾರ ಈಗ ಅವ್ರು? ಅಪ್ಪರ್ ರೀ. ಈಗ ಏನ್ ಮಾಡ್ಲತ್ತಲ್ಲ ಈ ಟೈಪ್ ಈ ತರ ತಯಾರಾಗತ್ರಿ. ಇದಕ್ಕೆ ಏನ್ ಕರೀತಾರಿ? ಅಪ್ಪರ್ ಅಂತ ಕರೀತಾರ್ರಿ. ಸೊ ಇದು ಚಪ್ಪಲಿ ಮೇಲೆ ಅವಾಗ ನಾವು ನೋಡಿದ್ವಲ್ಲ ಆ ತರ ಇರ್ತೇನ್ರಿ? ನೀವು ಒಂದೊಂದ್ ಕಾಲ ಹಿಂಗ್ ಕಟ್ ಮಾಡಿ ತಗೊಳ್ಳೋದು. ಹಿಂಗ್ ಒಂದ್ ಕಾಲ್ ತಗೊಂಡ್ರೆ ಒಂದ್ ಕಾಲ್ದ ಒಂದ್ ಕಟ ರೆಡಿ ಆತ. ಈ ಟೈಪ್. ಓಕೆ ಇದು ಇದ್ರಾಗ ಒಂದ್ ರೆಡಿ ಆಗೈತಿ. ಒಂದ್ ರೆಡಿ ಆತ. ಓಕೆ ಇದು ಯಾವ್ದ್ರ ಚರ್ಮ ಇದೆ? ಇದು ಎಮ್ಮಿ ಚರ್ಮ. ಸೊ ಎಮ್ಮಿದು ಒಂದ್ ಚರ್ಮ ಇಲ್ಲೇ ನೋಡ್ತಿದ್ದೀರಾ. ಇದೆಲ್ಲವೂ ಕೂಡ ನೋಡ್ತಿರ್ಬೋದು ಚರ್ಮ. ಸೊ ಎಮ್ಮೆ ಚರ್ಮ ಇದು ಚೆನ್ನಾಗಿಂದ ಇವ್ರಿಗೆ ಇಲ್ಲಿ ಬರುತ್ತಂತೆ. ಸೊ ಆ ರೀತಿ ಇರುವಂತಹ ಚರ್ಮವನ್ನ ನೆಕ್ಸ್ಟ್ ಅವರು ಈ ತರದ ಪ್ರೊಸೆಸ್ ಮಾಡ್ತಾರೆ. ಲೈಕ್ ಈ ತರ ನೋಡ್ತಿದ್ರಲ್ವ ಅಪ್ಪರ್ ಇದು ಈ ತರ ರೆಡಿ ಮಾಡ್ತಾರೆ. ಅದಾದ್ಮೇಲೆ ಕೆಳಗಿಂದು ನೋಡ್ತಿದ್ರಲ್ಲ, ಸೊ ಈ ತರದ್ ರೆಡಿ ಮಾಡ್ತಾರೆ. ನೋಡಿ ಇಲ್ಲಿ ನೋಡ್ತಿದ್ರಲ್ವಾ? ಸೊ ಈ ತರದ್ ರೆಡಿ ಆಗುತ್ತೆ. ರೆಡಿ ಆಗೋ ಮಿಷಿನ್ ಅಲ್ಲಿ ಒಳಗೆ ಅಲ್ಲಿದೆ, ತೋರಿಸ್ತೀನಿ ತಡೀರಿ. ಸೊ ಇವೆಲ್ಲ ನೀವು ಅಲ್ಲಿ ಕಟ್ ಮಾಡ್ತಿರಲ್ಲ ಮಿಷಿನ್ ಇಂದ? ಅಂದ್ರ ಇವ್ ಕಟ್ ಮಾಡ್ತೀವಿ. ಕಟ್ ಮಾಡಿದ್ಮೇಲೆ ಜಡ್ನಿ ಅಂತ ಮಾಡ್ತಾರ. ಜಡ್ನಿ ಮಾಡಿದ್ಮೇಲೆ ಜಡ್ನಿ ಅಂದ್ರ ಇದು ಕೆಳಗಿಂದ ಇದಕ್ಕೆ ಅಂಡಿಸೋದು. ಮಿಷಿನ್ ಬರೋಕ್ಕಿಂತ ಮೊದಲು ಕೈಲೇ ಮಾಡ್ತಿದ್ವಿ. ಈಗ ಮಿಷಿನ್ ಕಟ್ ಮಾಡಿ ಮಾಡ್ತಾರ. ಮೊದಲು ಕಟ್ ಮಾಡೋದೆಲ್ಲ ಮಿಷಿನ್ ಬರೋಕ್ಕಿಂತ ಮುಂಚೆ ಕೈಲೇ ಮಾಡ್ತಿರಲ್ಲ? ಕೈಲೇ ಮಾಡ್ತಿದ್ವಿ. ಕೈಲೇ ಜದ್ದುದು ಅದು ಮಾಡಿ ಕಟ್ ಮಾಡ್ತಿದ್ವಿ. ಇದಕ್ಕೆ ಏನ್ ಕರೀತಾರ? ಈಟ್ ಅಂತ ಕರಿತೀವಿ ನಾವು. ಈಟ್ ಅಂದ್ರ ಪಾದ, ತೆಳಗಿನ ಪಾದ. ಅದಕ್ಕೆ ಇದಕ್ ಮ್ಯಾಗ ಹಿಂಗ ಅಪ್ಪರ್ ಕುಂಟತೈತಿ. ಅದೇ ಗೊತ್ತಾಯ್ತು. ಇದು ಅಪ್ಪರ್ ಅಂತ ಗೊತ್ತಾಯ್ತು ನನಗೆ. ಅಪ್ಪರ್ ಕುತ್ಮೇಲೆ ಈಟ್ ಅಂತ ಕರೀತಾರೆ ಇದಕ್ಕೆ. ಈಟ್ ಅಂತ ಕರಿತೀವಿ. ಓಕೆ ನೋಡ್ತಿದ್ರಲ್ಲ, ಇದಕ್ಕೆ ಈಟ್ ಅಂತ ಕರೀತಾರೆ. ಸೊ ಚರ್ಮದೊಳಗೆ ಯಾವ ತರದ ಕ್ವಾಲಿಟಿ ಬರ್ತಾವಣ? ಇದ್ರೊಳಗ ಅಪ್ಪರ್ ಮಾಡಕ್ ಒಂದ್ ತೊಗಲ್ ಬೇರೆನ ಬರ್ತೈತಿ, ಮತ್ತೆ ಇದನ್ನ ತಯಾರು ಮಾಡಕ್ ಒಂದ್ ತೊಗಲ್ ಬೇರೆನ ಬರ್ತೈತಿ. ಇದಕ್ ಮಾಡೋದಕ್ಕೆ ಏನ್ ಹೆಸರು ಕರಿತೀರಿ ತೊಗಲಿಗೆ? ಅಂದ್ರ ಅದ್ರೊಳಗ ರೇಂಜ್ ಅನ್ನೋದು ಒಂದ್ ಇರ್ತೈತಿ. ಅದೇ ಯಾವ ತರದ? 1 ಕಿಲೋ, 2 ಕಿಲೋ, 3 ಕಿಲೋ, 4 ಕಿಲೋ, 5 ಕಿಲೋ ಹಿಂಗ್ ರೇಂಜ್ ಅನ್ನೋದು ಇರ್ತೈತಿ. ಇದ್ರಾಗ ಏನೈತಿ 1 ಕಿಲೋ ತಗೋತೀವಿ. 1 ಕಿಲೋ ತಗೋತೀವಿ. ಇದ್ರಾಗ ಏನೈತಿ 3 ಕಿಲೋ, 2 ಕಿಲೋ ಮಿಕ್ಸಿಂಗ್ ಮಾಡಿ ಮಾಡ್ತೀವಿ. ಸೊ ಅವಕ್ ಕ್ವಾಲಿಟಿ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ? ಅದು 50 ಕಿಲೋ ಬಂಡಲ್ದಾಗ 2 ಕಿಲೋ ರೇಂಜ್ದು 25 ಪೀಸ್ ಇರ್ತಾವ. ಓಕೆ. ಮತ್ತ 1 ಕಿಲೋ ರೇಂಜ್ದು 50 ಪೀಸ್ ಇರ್ತಾವ. ಅದನ್ನ ನೋಡಿ ನಾವು ತಗೋತೀವಿ. ಓಕೆ ಅದ್ರಾಗ ಇದು ಯಾವ್ದ್ರದ್ದು? ಇದು 2 ಕಿಲೋ 3 ಕಿಲೋ ರೇಂಜ್ ಐತಿ. 2 ಕಿಲೋ 3 ಕಿಲೋ ಕೆಳಗಿಂದ ಏನೈತಿ 3 ಕಿಲೋ ರೇಂಜ್ ಸೋಲ್ ಐತಿ. ಮ್ಯಾಗಿಂದ ಏನೈತಿ ವಾನೋಡ 2 ಕಿಲೋ ರೇಂಜ್ ಐತಿ. ಸೊ ಇವೆಲ್ಲ ರೆಡಿ ಮಾಡಿ ಇಟ್ಟಿರೋಣ ನೀವು? ರೆಡಿ ಮಾಡಿ ಇಟ್ಟಿದ್ವಿ. ಇವ್ ಮಳೆಗಾಲ ಅನ್ನೋ ಕಾರಣಕ್ಕೆ ರೆಡಿ ಮಾಡಿ ಇಟ್ಟಿದ್ವಿ. ಸೊ ಬೇಸಿಗೆ ಅವಾಗೆಲ್ಲ ಮತ್ತೆ ಫುಲ್ ಸೇಲ್ ಆಗ್ತಾವ. ಅಪ್ಪರ್ ಏನೋ ಸ್ವಲ್ಪ ತಿಳುವತ್ತೈತಿ ಸಂಬಂಧ ಅದಕ್ಕೆ ಏನ್ ಮಾಡ್ತೀವಿ 1 ಕಿಲೋ ರೇಂಜ್ ತಗೋತೀವಿ. ಓಕೆ ಕೆಳಗಿಂದ ಈಟ್ ಏನ್ ಇರ್ತೈತಿಲ್ಲ ಸೋಲ, ಅದೊಂದ್ ಸ್ವಲ್ಪ ದೀಪ ಹತ್ತೈತಿ. ದೀಪದ ಸಂಬಂಧ 3 ಕಿಲೋ 2 ಕಿಲೋ ರೇಂಜ್ ಹಿಂಗ್ ತಗೋತೀವಿ. ಓಕೆ. ಸೊ ಇಲ್ಲೆಲ್ಲ ಏನ್ ನೋಡ್ತಿದ್ದಾರೆ, ಇದೆಲ್ಲ ಚರ್ಮ. ಸೊ ರಾ ಮಟೀರಿಯಲ್ ಇದು ಚೆನ್ನಾಗಿಂದ ಬಂದಿರೋದು. ಸೊ ಅಲ್ಲಿ ನೋಡಿದ್ರಿ ಲೇಯರ್, ಅಲ್ಲಿಂದ ನೆಕ್ಸ್ಟ್ ಪ್ರೊಸೆಸ್ ಇಲ್ಲಿಗೆ ಬಂದಿದೆ. ಇಲ್ಲಿ ನೋಡ್ತಿದ್ರೆ ಇದೆಲ್ಲವೂ ಕೂಡ ಚರ್ಮ. ಸೊ ಇದೆಲ್ಲ ಹಿಂಗ್ಯಾಕ ಸ್ವಲ್ಪ ಇದನ್ನ ಕಟ್ ಮಾಡಿ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಅದ್ರದ? ಅಲ್ಲ, ಇನ್ನೊಂದ್ ಈಗ ಹಿಮ್ಡತ್ ಇರ್ತಾವ್ರಿ. ಓಕೆ, ಇಮ್ಡಿಕನ? ಕಟ್ ಮಾಡ್ತೀವಿ. ಕಟ್ ಮಾಡ್ತಾರೆ. ಕಟ್ ಮಾಡ್ತೀವಿ.
ಓಕೆ 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 ಅಂದ್ರೆ ಇದ್ರೆ ಕಟ್ ಮಾಡ್ಕೋತಾರೆ ಈಗ ಒಳಗೆ ಹೋಗಿ. ಅಣ್ಣ ಅಲ್ಲಿ ಚರ್ಮ ಇತ್ತಲ್ಲ, ಸೊ ಆ ಚರ್ಮ ತಗೊಂಡ್ ನೆಕ್ಸ್ಟ್ ಏನ್ ಪ್ರೊಸೆಸ್ ಅದ್ರದ್ದು? ಅದ ನಿರ್ಣಯ ಹಾಕ್ತಿವ್ರಿ, ನಿರ್ಣಯ ಹಾಕಿ ರೂಲಿಂಗ್ ಮಾಡ್ತೀವ್ರಿ. ಇದು ರೋಲಿಂಗ್ ಅಣ್ಣ? ರೂಲಿಂಗ್ ಅಂದ್ರೆ ಮೊದಲ ಕೈಯಲ್ಲಿ ಜತ್ತಿದ್ವಲ್ಲ ಅದನ್ನ ಜಜ್ಜು ಕೈಲಿ ಜಜ್ಜು ಅದ್ರ ಮಿಷನ್ ಮ್ಯಾಗ ಹಿಂಗ್ ಟೈಪ್ ಮಾಡ್ತೀವಿ. ಓಕೆ 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 ಓಕೆ. ಕೇರಳದಾಗ ರಬ್ಬರ್ ಇದ್ ಮಾಡ್ತಾರ ಹಿಂಗ. ಸುರೇಶನ್. ಓಕೆ, ನೀವ್ ನೋಡ್ತಿದ್ರಲ್ವಾ? ಸೊ ಚರ್ಮನ ತಂದು ನೀರಲ್ಲಿ ಹಾಕಿ ಅದಾದ್ಮೇಲೆ ಆ ಕಡೆ ರೋಲಿಂಗ್ ಮಾಡ್ತಾ ಇದಾರೆ ನೋಡಿ. ಇದು ನಾರ್ಮಲ್ ಹಿಂಗಿರ್ತಾರಣ್ಣ? ನಾರ್ಮಲ್ ಒಂದು ಹಾಕಿ ತೋರಿಸ್ತಾರೆ. ಓಕೆ ಓಕೆ, ನೋಡ್ರಿ ಅಲ್ಲಿದೆಯಲ್ಲ, ಸೊ ಅದನ್ನ ನೀರಲ್ಲಿ ಹಾಕಿ ಈಗ ಮತ್ತೆ ರೋಲಿಂಗ್ ಮಾಡ್ತಾ ಇದಾರೆ. ನೋಡ್ಬೋದು ನೀವು ಅದ್ರಲ್ಲಿರೋ ನೀರೆಲ್ಲ ಪೂರ್ತಿ ಕೆಳಗೆ ಇಳಿದು ಹೆಂಗ್ ಗಟ್ಟಿ ಆಗ್ತಿದೆ ಅಂತ ಹೇಳಿ. ಓಕೆ, ನೋಡಿದ್ರಲ್ಲ ಈಗ ಹಾರ್ಡ್ ಆಯ್ತು. ಅಂದ್ರೆ ಪೂರ್ತಿ ನೀರೇನ್ ಹಿಡ್ಕೊಂಡಿರುತ್ತೆ, ನೀರೆಲ್ಲ ಪೂರ್ತಿಯಲ್ಲಿ ಅದ್ರೊಳಗಡೆ ಕೆಳಗೆ ಹೋಗ್ಬಿಡುತ್ತೆ. ನೋಡ್ಬೋದು ನೀವು ಇದೆಲ್ಲ ಕೆಳಗೆ ಇಳಿತಾ ಇದೆ. ಸೊ ಫಸ್ಟ್ ಚರ್ಮನ ಇದ್ರಲ್ಲಿ ಹಾಕಿರ್ತಾರೆ, ಅದು ನೀರು ಹಿಡ್ಕೊಂಡಿರುತ್ತೆ, ಆ ನೀರು ಅಲ್ಲಿ ಬಿಡುತ್ತೆ. ಅದಾದ್ಮೇಲೆ ಆ ಚರ್ಮನ ಇಲ್ಲಿಗೆ ತರ್ತಾರೆ. ಇದು ನೆಕ್ಸ್ಟ್ ಅಲ್ಲಿ ಇಮ್ಡ ಇದೆಯಲ್ಲ, ಸೊ ಆ ಇಮ್ಡಕ್ಕೆ ಅದಕ್ಕೆ ಬೇರೆ ಬೇರೆ ನೋಡ್ತಿದ್ರಲ್ಲ, ಈ ರೀತಿ ಇಮ್ಡ ಮತ್ತೆ ಬೇರೆ ಬೇರೆ ಐಟಮ್ಸ್ಗಳು ಅದರಿಂದ ಆಗುತ್ತೆ. ನೋಡ್ತಿದ್ರಲ್ವಾ? ಸೊ ಈ ಚರ್ಮ ಆಲ್ರೆಡಿ ರೋಲಿಂಗ್ ಆಗಿದೆಯಲ್ಲ? ಆಗಿದೆ. ಈ ರೋಲಿಂಗ್ ಆಗಿರೋ ಚರ್ಮ ಇದು. ಸೊ ಇದನ್ನ ಅವರು ಈಗ ಶೇಪ್ ತರ ಕಟ್ ಮಾಡ್ಕೋತಾರೆ. ಅಲ್ಲಿ ಆ ಮಷೀನ್ ಇದೆ, ನಿಮ್ಗೆ ತೋರಿಸ್ತೀನಿ. ಈಗ ಏನ್ ಮಾಡತ್ರಿ ಇದು? ಇದು ನಾಳೆ ಚಪ್ಲಿಗೆ ಹಿಂದ್ ಬೆಲ್ಟ್ ಅಂತ ಇರ್ತೈತ್ರಿ. ಬೆಲ್ಟ್ ಬೆಲ್ಟ್ ಅಂತ ಇರ್ತೈತ್ರಿ, ಅದಕ್ಕೆ ಇಲಾಸ್ಟಿಕ್ ಹಚ್ಚಿ ಅದಕ್ಕೆ ಅಂಟಿಸಿ ಇದು ಮಾಡ್ತೀವಿ. ಓಕೆ 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 ಓಕೆ. ಇದೇನ್ ಮಷೀನ್ ಅಂತ ಕರಿತೀರಿ ಇದಕ್ಕೆ? ಇದಕ್ಕೆ ಪವರ್ ಪ್ರೆಸ್. ಪವರ್ ಪ್ರೆಸ್. ಸೊ ಇದು ಅತಿನಿ ಚರ್ಮದ ಚಪ್ಪಲಿ ಇತಿಹಾಸ ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ವರ್ಷದ ಹಳೆದಣ್ಣ? ಈಗ ನಮ್ ಪಪ್ಪ ಅದು 40 ವರ್ಷ ಇರ್ತಾರ್ರಿ. ಅದಕ್ಕಿಂತ ಮೊದಲ ನಮ್ಮ ಅಜ್ಜ ಅದು ಐನಾಪುರದಾಗ ಮಾಡ್ತಿದ್ರಿ. ನಮ್ಮ ಅಜ್ಜನ ಅಪ್ಪ ಹಿಂಗ್ ಅದು ಮಾಡ್ತಿದ್ರು. ಓಕೆ, ಇಲ್ಲಿರುವಂತ ಒಂದಿಷ್ಟು ಚರ್ಮವನ್ನು ತಗೊಂಡಿದ್ದಾರೆ ಈಗ ಅವರು. ಈ ತರ ಶೇಪ್ ಮಾಡ್ತಾರೆ. ಹೆಂಗ್ ಮಾಡ್ತಾರೆ ಬರೀ ತೋರಿಸ್ತೀನಿ ನಿಮ್ಗೆ. ಸೊ ಇದಕ್ಕೆ ಏನ್ ಮಷೀನ್ ಅಂತ ಕರಿತಾರಣ್ಣ? ಇದು ಪವರ್ ಪ್ರೆಸ್. ಎರಡು ಸೇಮೆ. ಎರಡು ಸೇಮ್ ಪವರ್ ಪ್ರೆಸ್. ಓಕೆ, ನಾವು ಮನ್ಯಾಗ ಇಳಿದ ಸಣ್ಣವ್ರ ನೋಡಿದ್ರೆ ನಾವು ಅಪ್ಪನ ಕೈ ದುಡಿಯತ್ತು. ಇನ್ನೊಂದು ಕಾಲೇಜ್ ಅದು ಮುಗಿದ್ಮೇಲೆ ಕಂಟಿನ್ಯೂ ಮಾಡಿ. ಎಷ್ಟು ನಂಬರ್ ಅಣ್ಣ? 10 ನಂಬರ್? 10 ನಂಬರ್. ಹತ್ತು ನಂಬರ್ ಚಪ್ಪಲಿ ಕಟ್ ಆಗ್ತಾ ಇದಾವೆ, ನೋಡ್ಬೋದು ನೀವು. ಬಾ ಹುಷಾರಲ್ಲೇ ಮಾಡ್ಬೇಕಲ್ಲಣ್ಣ? ಹುಷಾರಲ್ಲೇ ಮಾಡ್ಬೇಕು. ಇದೇನ್ ಫೈಬರಾ? ಫೈಬರ್. ಮಷೀನ್ ಏನ್ರ ಹೆಚ್ಚು ಕಡಿಮೆ ಆದ್ರೆ ಎಲ್ಲಿಂದ ತರಿಸ್ತೀರಿ? ರಾಜ್ಕೋಟ್. ಎಲ್ಲಿ? ರಾಜ್ಕೋಟ? ಗುಜರಾತ್. ಗುಜರಾತ್. ಇಷ್ಟೆಲ್ಲ ಎಮ್ಮಿ ಚರ್ಮ ಹೆಂಗ್ ಸಿಗುತ್ತಣ್ಣ? ಎಮ್ಮಿ ಚರ್ಮ ಇಷ್ಟೆಲ್ಲ ಹೆಂಗ್ ಸಿಗುತ್ತ? ಅಂದ್ರ ಅಲ್ಲಿ ಫ್ಯಾಕ್ಟ್ರಿ ಅದಾವ್ರಿ ದೊಡ್ಡ ದೊಡ್ಡ. ಎಮ್ಮಿನ ಅದಕ್ಕ ಚರ್ಮಕ್ಕಂತನ ಸಾಕಿರ್ತಾರ ಎಮ್ಮಿನ? ಚರ್ಮಕ್ಕಂತ ಸಾಕಿರ್ತಾರ ಎಮ್ಮಿನ. ಓಕೆ, ನೀವೇನ್ ನೋಡ್ತಿದ್ರೆ ಈಗ ಕಟ್ ಆಗ್ತಾ ಇದೆ. ನೋಡ್ಬೋದು ನೀವು ಆಲ್ರೆಡಿ ಈಗ ಬರೀ ಒಂದು 3-4 ನಿಮಿಷದಲ್ಲೇ ಎಷ್ಟೋ ಕಟ್ ಮಾಡಿದ್ರು ಅವರು. ನೋಡ್ಬೋದು ನೀವು 10 ನಂಬರಿನ ಚಪ್ಪಲಿ ಕಟ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ಎಮ್ಮೆಯ ಚರ್ಮ. ಎಮ್ಮೆಗಳನ್ನ ಆ ಚರ್ಮಕ್ಕಂತಲೇ ಸಾಕಿರ್ತಾರಂತೆ, ಫ್ಯಾಕ್ಟ್ರಿಗಳು ಇರ್ತಾವಂತೆ. ಸೊ ಚೆನ್ನೈಯಿಂದ ಇಲ್ಲಿಗೆ ಬರ್ತಾ ಇದಾವೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಇವೆಲ್ಲ ಬೇರೆ 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 ಸಿಕ್ಕಾಗಳು. ಈಗ ಅವ್ರು 10 ನಂಬರ್ ಮಾಡ್ತಿದಾರಲ್ಲ, ಹಂಗೆ ಬೇರೆ ಬೇರೆ ತರದ ನಂಬರ್ಗಳಿದಾವೆ. ಅಂಡ್ ಅದರಲ್ಲೂ ಕೂಡ ಬೇರೆ ಬೇರೆ ಶೇಪ್ಸ್ ಇದಾವೆ. ಸೊ ಇಲ್ಲಿ ನೋಡಿ, ಇದು ಯಾವ್ದೋ ಬೇರೆ ಶೇಪ್ ಇದೆ ಅಣ್ಣ. ಮತ್ತ ವೆರೈಟಿ ಇರ್ತಾವ್ರಿ. ಇದ ಬಂಟು ಅಂತ. ಬಂಟು. ಇದು ಶೂ ಟೈಪ್ ಬರ್ತೈತೆ. ಶೂ ಟೈಪ್. ಅಂದ್ರೆ ಶೂ ಟೈಪ್ ಹಾಕುವ ಶೇಪ್ ಆಗುತ್ತೆ ಅದು. ಇದ ಮೊಜಾ ಶೇಪ್. ಎಷ್ಟ್ ತರ ಇರ್ತಾವ? ಚಪ್ಪಲ್ ಟೈಪ್ ಬರ್ತೈತಿ. ಅದ ಟೋಟಲ್ ಎಷ್ಟ್ ತರ ಇರ್ತಾವ ನಮ್ ಕಡೆ? ಇಲ್ಲಂದ್ರೆ ಒಂದು 20 ಡಿಸೈನ್ ಅದಾವ. ಸೊ ಇದ್ರ ಜಾಸ್ತಿ ಸೇಲ್ ಆಗುವಂತದ್ದು ಯಾವ್ದ್ರಿ? ಜಾಸ್ತಿ ಅಂದ್ರೆ ಈಗ ನಮ್ಮ 10ನೇ ಜಾಸ್ತಿ ಬಂಟು ಸೇಲ್ ಆಗೈತಿ. ಬಂಟು ಇದು
ಹಾ ಇದು ಇದೆ ಇದೆ ಇದೇ ಸಲ ಆಗೋದು. ಓಕೆ, ಇದು ಮಹಾರಾಜ ಆತ. ಮಹಾರಾಜ ಅಂದ್ರೆ ಮುಂದೆ ಹಿಂಗ್ ಇದು ಬರ್ತಲ್ಲ, ಇದು ಬರ್ತೈತೆ ಅದು. ಇದು ಪುನಃ ಶೇಪ್ ಆತ. ಕೋಲಾ ಶೇಪ್. ಸೊ ಇವೆಲ್ಲ ತೋರಿಸ್ತಾರೆ ನಿಮ್ಗೆ ಚಪ್ಪಲಿಯಲ್ಲಿ, ಅವರು ರೆಡಿ ಆಗಿದಾವೆ, ರೆಡಿ ಆಗಿರೋ ಚಪ್ಪಲಿನ ತೋರಿಸ್ತಾರೆ. ಸದ್ಯಕ್ಕೆ ನೋಡ್ಕೊಂಡ್ರಲ್ವಾ ಈ ತರ ಶೇಪ್ ಆಗಿದ್ದು, ಮತ್ತೆ ಮುಂದೆ ನೆಕ್ಸ್ಟ್ ಅಲ್ಲಿ ಒಳಗಡೆ ಹೋಗುತ್ತೆ, ಬನ್ನಿ ತೋರಿಸ್ತೀನಿ. ಓಕೆ, ಅಲ್ಲೇ ನೋಡಿದ್ರಿ ಕಟಿಂಗ್ ಆಯ್ತಲ್ವಾ. ಸೊ ಆ ಕಟಿಂಗ್ ಆಗಿರುವಂತ ಶೇಪ್ ಆಗಿರುವಂತಹ ಕೆಳಗಿಂದು ಬಾಟಮ್ ಇರುತ್ತಲ್ಲ, ಅದು ಇವ್ರ ಹತ್ರ ಬರುತ್ತೆ. ಈ ತರದ ಜನಗಳು ತುಂಬಾ ಇದಾರಲ್ರಿ ಈ ತರ ಕೆಲಸ ಮಾಡೋರು. ಬಾಳ ಮಂದಿ. ಸೊ ಎಲ್ಲರಿಗೂ ನೀವು ಸಪ್ಲೈ ಮಾಡ್ತೀರಿ? ಹಾ, ನಾವು ಸಪ್ಲೈ ಮಾಡಿ ವಾಪಸ್ ನೀವು ರಿಟರ್ನ್ ತಗೋತೀರಿ? ನಾವ್ ರಿಟರ್ನ್. ಅಂದ್ರೆ ಅಥವಾ ಇದು ಚಪ್ಪಲಿ ಪೂರ್ತಿ ಶೇಪ್ ಆಗೋ ತನಕ ಇವರೇ ಮಾಡ್ತಾರ? ಅಂದ್ರೆ ತೆಳಗಿಂದವ್ರು ಅಂದ್ರೆ ಜಡ್ನಿ ಮಾಡ್ತಾರೆ ಇವ್ರು. ಜಡ್ನಿ ಮಾಡಿದ್ಮೇಲೆ ಹೊಲಿಗೆ ಬೇರೆದವ್ರು ಒಬ್ರು ಹಾಕ್ತಾರ. ಓಕೆ ಓಕೆ, ಹಂಗೈತೇನ್ರಿ. ಸೊ ಒಂದು ಅಥಣಿಯ ಚರ್ಮದ ಚಪ್ಪಲಿಗಳು ರೆಡಿ ಆಗ್ಬೇಕು ಅಂದ್ರೆ, ಅಥವಾ ಚರ್ಮದ ಚಪ್ಪಲಿ ರೆಡಿ ಆಗ್ಬೇಕು ಅಂದ್ರೆ, ಅದು ಒಬ್ಬರದೇ ಪ್ರೋಸೆಸ್ ಅಲ್ಲ, ಅದು ಒಂದು 3-4 ಟೀಮ್ಗಳು ಸೇರಿ ಮಾಡುವಂತ ಒಂದು ಪ್ರೋಸೆಸ್. ಈಗ ನಾವು ನೋಡಿದ್ವಿ, ಇವರು ಅಲ್ಲಿ ಮಿಷಿನ್ ಇಟ್ಕೊಂಡು ಕಟ್ ಮಾಡಿದ್ರಲ್ವಾ, ಕಟ್ ಮಾಡಿದ್ದನ್ನ ಸಪ್ಲೈ ಇವ್ರಿಗೆ ಮಾಡಿದ್ದಾರೆ. ಸೊ ಇವರಿಂದ ಮತ್ತೆ ನೆಕ್ಸ್ಟ್ ಅಲ್ಲಿ ಹೋಗ್ದಣ ಹೊಲಿಗೆ ಹಾಕೋದು. ಸೊ ಅದು ಕೈಲಿಂದ ಹಾಕ್ತಾರ? ಕೈಲಿಂದ ಹಾಕ್ಬೇಕು, ಮಿಷಿನ್ ಇಂದ ಇಲ್ಲ. ಓಕೆ, ಅಥಣಿಯ ಚರ್ಮದ ಚಪ್ಪಲಿಗಳು ಏನಿದಾವೆ ಎಲ್ಲವೂ ಕೂಡ ಮಷೀನ್ ಇಂದ ಹೊಲಿಗೆಗಳನ್ನ ಹಾಕಕ್ಕಾಗಲ್ಲ, ಅವುಗಳನ್ನ ಕೈಯಿಂದಲೇ ಹಾಕಬೇಕು. ಅಂಡ್ ಇದೇ ರೀತಿ ಕೈಯಿಂದಲೇ ಈ ತರ ಮಾಡಕ್ ಸಾಧ್ಯ ಅಲ್ಲ. ಅಂಕಲ್ ನಮಸ್ತೆ ರೀ. ನಮಸ್ತೆ. ನಿಮ್ ಹೆಸರು ರೀ? ಸುರೇಶ್. ಸೊ ಎಷ್ಟು ವರ್ಷದಿಂದ ಮಾಡತ್ತೀರಿ ಇದನ್ನ? 30 ವರ್ಷ. ಸೊ ನಿಮ್ ಹಿರಿಯರಿಂದ ಬಂದಿದ್ದ ವಂಶ ಪಾರಂಪರಿಕವಾಗಿ? ಸೊ ಎಷ್ಟು ವರ್ಷದ ಇತಿಹಾಸ ಇರ್ಬೋದ್ರಿ ಅಥಣಿ ಚರ್ಮ ಚಪ್ಪಲಿಗೆ? 75 ವರ್ಷ ಆಯ್ತು. 75 ವರ್ಷ ರೀ. ಸೊ ಜಾಸ್ತಿ ಫೇಮಸ್ ಆಗಿದೆ ಯಾವಾಗ್ರಿ ಅಥಣಿ ಚರ್ಮ ಚಪ್ಪಲಿಗಳು? ಈಗ 30-40 ವರ್ಷ ಫೇಮಸ್ ಆಗಿ. ಸೊ ಎದಕ್ಕ ಫೇಮಸ್ ರೀ ಚರ್ಮದ ಚಪ್ಪಲಿಗಳು? ಈಗ ಕಾಲಿಗೆ ಸ್ವಲ್ಪ ತಂಪ. ಮತ್ತೆ ಸ್ವಲ್ಪ ಹಾಕಾಕ್ ಮಾಡಲ್ ಬಿ ಇದಾಗ್ತೈತಿ, ನೋಡಕ್ ಚಂದ ಕಾಣದ. ಓಕೆ ಓಕೆ ಓಕೆ. ಸೊ ಈಗ ನೀವು ಮಾಡತ್ತಿರ್ಲಿ ಇದಕ್ಕೆ ಏನ್ ಕರೀತಾರ್ರಿ? ಇದಕ್ರಿ ಇದ ನಾವು ಇದ್ರಿ ಸೋಲವ ನೋಡ್ರಿ. ಏನ್ರಿ? ಸೋಲವ ನೋಡ್ರಿ. ಅಂದ್ರೆ ಅದ್ರ ಆತರ ಕೆತ್ತಿ ಅದಕ್ಕ ಅಟ್ಯಾಚ್ ಮಾಡೋದನ್ರಿ? ಅಟ್ಯಾಚ್ ಮಾಡಿದ್ವಿ ಅಂದ್ರೆ ತೆಳಗಿನ ಸೋಲ್ ರೆಡಿ ಆಗ್ತದೆ. ಹೊಲಿಗೆ ಹಾಕ್ತಿರ ಅದ್ರ ಮ್ಯಾಗ ಹೊಲಿಗೆ ಹಾಕಿದ್ರೆ ತೆಳಗಿನ ಸೋಲ್ ರೆಡಿ ಆಗ್ತದೆ. ಬರ್ತೈತ್ರಿ ಇದಾಗನ ಟೀಚಿಂಗ್ ಬರ್ತೈತ್ರಿ. ಸ್ಟಿಚಿಂಗ್ ಮಾಡ್ತಾನ್ರಿ? ಟೀಚಿಂಗ್ ಆಗಾನ ಸ್ವಲ್ಪ ಫಿನಿಶಿಂಗ್ ಬರ್ತೈತ್ರಿ, ಫಿಟ್ಟಿಂಗ್ ಬರ್ತೈತಿ. ಫಿಟ್ಟಿಂಗ್ ರೀ. ಅಲ್ಟಿಮೇಟ್ಲಿ ಫಿಟ್ಟಿಂಗ್ ಮಾಡೋರ ಯಾರು ಲಾಸ್ಟ್? ಯಾವ್ದಾರ ಒಂದ್ 4-5 ಗ್ರೂಪ್ ಅದಾವ್ರಿ. ಒಬ್ಬೊಬ್ರು ದಿನ ಒಬ್ಬೊಬ್ರು ಕೈಯಾಗ ಒಂದೊಂದ್ ದಗದ್ರಿ. ಮತ್ ನಿಮ್ಗೆಲ್ಲ ಇನ್ಕಮ್ ಶೇರ್ ಆಗೋದು ಹೆಂಗ? ಎಲ್ಲಾ ಅಂದ್ರ ದಗದ್ ಬರ್ತಿರ್ತಾವ್ರಿ. ದಿನ ಒಂದೊಂದ್ ನಾವು ಒಂದ್ ಕೈಯಾಗ ಹಿಡಿದು ಕೈಯಾಗ ರಿಪಿಷನ್ ದಿನ ಒಂದ್ ಚಂದ. ಓಕೆ, ನೀವು ಒಂದ್ ಹಿಂಗ್ ಮಾಡ್ಕೊಟ್ರ ಅದಕ್ಕೆ ಇಷ್ಟ ಪ್ರೈಸ್ ಅಂತ ಇರುತ್ತೆ. ಓಕೆ ಓಕೆ, ಅಂದ್ರೆ ಕಟ್ ಮಾಡ್ಕೊಟ್ರೆ ಬೇರೆ ಪ್ರೈಸ್, ಹಿಂಗ್ ಮಾಡ್ಕೊಟ್ರೆ ಬೇರೆ ಟೀಚಿಂಗ್ ಬೇರೆ ಪ್ರೈಸ್, ಬೇರೆ ಪ್ರೈಸ್. ಓಕೆ ಬೇರೆ ಪ್ರೈಸ್. ಜಾಸ್ತಿ ವ್ಯಾಲ್ಯೂ ಇರೋದು ಯಾರಿಗೆ ಇದ್ರಾಗ? ಏನ್ ಎಲ್ಲಾ ಸೇಮ್ ರೀ, ಈಕ್ವಲ್ ಪ್ರೈಸ್. ಓಕೆ ಓಕೆ, ಮಾಡಿದಂಗ ಮೈ ಮ್ಯಾಗ್ರಿ ಜೋಡಿ ಮ್ಯಾಗ. ಓಕೆ, ಇದ 25 ರೂಪಾಯಿ ಜೋಡಿ ರೀ. ಓಕೆ, ನೀವು ಮಾಡಿದ್ರ? ಓಕೆ 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 ಓಕೆ. ಸೊ ನೋಡ್ತಿದಾರಲ್ವಾ, ಅವ್ರು ಹೇಳ್ತಾ ಇದಾರೆ ಒಂದು 30 ವರ್ಷದಿಂದ ಈ ಕೆಲಸನ ಮಾಡ್ತಿದಾರಂತೆ. ಅವ್ರ ಹೆಸರು ಸುರೇಶ್ ಅಂತ. ಸೊ ಇದು ಗ್ರೂಪ್ ಆಗಿ ನಡೆಯುವಂತ ಕೆಲಸ ಅಲ್ಲ? ಗ್ರೂಪ್ ಆಗಿ ನೀವು ಒಂದ್ ಕೆಲಸ ಮಾಡಿದ್ರಿ, ಅವ್ರೊಂದ್ ಕೆಲಸ ಮಾಡಿದ್ರು, ಮತ್ತೆ ಇನ್ನೊಂದ್ ಕೆಲಸ ಮಾಡಿದ್ರು. ಸೊ ಹತ್ತತ್ರ ಅಥಣಿಯಲ್ಲಿ ಎಷ್ಟು ಮನೆಗಳಿರ್ಬೋದು ಹಿಂಗೆ? ಒಂದು 1000 ಮನೆ ಅದಾವ್ರಿ. 1000 ಮನೆ ಈಗ್ಲೂ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರೋರು ಇದೆ. 200 ಮನೆ ಡಿಪೆಂಡ್. ಮತ್ತೆ ಅವ್ರು ಬೇರೆ ಬೇರೆ ಕೆಲಸ ಓಕೆ ಓಕೆ ಓಕೆ. ಅಂದ್ರೆ ಈಗ 200 ಮನೆ ಅಂತೂ ಈ ಕೆಲಸ ಮಾಡತ್ತಾರ್ರಿ ಪಕ್ಕ. ಸೊ 200 ಮನ್ಯಾಗ 4-5 ಮಂದಿ ಮಾಡತ್ತಾರ. ಪ್ರತಿಯೊಬ್ಬರ ಮನೆಯಾಗ 4 ಮಂದಿ ಮಾಡ್ತಾರ. ಓಕೆ, ಅಂದ್ರೆ ಈ ಡಿಮಾಂಡ್ ಐತ್ರಿ ಚಪ್ಲಿಗೆ? ಐತಲ್ಲ, ವ್ಯಾಲ್ಯೂ ಅದಲ್ಲ ಈಗ? ಆಯ್ತು ವ್ಯಾಲ್ಯೂ. ಮತ್ತೆ ಆನ್ಲೈನ್ ಹೆಚ್ಚಾಗಂತಲೇ ಪ್ರೊಡಕ್ಷನ್ ಹೆಚ್ಚಾಗತ್ತ, ಮಾರ್ಕೆಟಿಂಗ್ ಜಾಸ್ತಿ ಆಗತ್ತೆ. ಮಾರ್ಕೆಟಿಂಗ್ ಅಂದ್ರೆ ಜಾಸ್ತಿ ಬೇರೆ ದೇಶಕ್ಕೆಲ್ಲ ಸಪ್ಲೈ ಆಗುದಿಲ್ರಿ? ಎಕ್ಸ್ಪೋರ್ಟ್ ಆತಲ್ಲಕ್ರಿ ಹೊರಗಿನ ಸೈಡ್. ಅಂದ್ರೆ ನಾವಂತೂ ಡೈರೆಕ್ಟ್ ಬೇರೆ ದೇಶವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡಕ್ ಆಗೋದಿಲ್ರಿ. ಓಕೆ ಓಕೆ, ನಿಮ್ಗೆ ಯಾವ ಏಜೆಂಟ್ ಸಪ್ಲೈ ಮಾಡ್ತೀರಿ ನೀವು? ಮೊಬೈಲ್ ಅದಾರ ಏಜೆಂಟ್, ಅವ್ರಿಗೆ ಸಪ್ಲೈ ಮಾಡ್ತೀರೇನ್ರಿ? ಓಕೆ, ನೋಡ್ತಿದ್ರಲ್ವಾ. ಸೊ ಈ ಕೆಲಸ ನಡೀತಾ ಇದೆ ಇಲ್ಲಿ, ನೋಡ್ಬೋದು ನೀವು. ಅಮ್ಮನೂ ಮಾಡ್ತಿದಾರೆ. ಅಮ್ಮ, ನಿಮ್ಮ ಹೆಸರು ರೀ? ರೇಣುಕಾ ರೀ. ಓಕೆ, ಈಗ ನೀವ್ ಮಾಡದಿರಲ್ರಿ, ಅದ ಅದೇನ್ ಕೆಲಸ ರೀ? ಅದಕ್ಕ ಅದ ಅಪ್ಪರ್ ತಯಾರ ಆತೈತ್ರಿ. ಅಪ್ಪರ್ ಅಂದ್ರೆ ಇದೊಂದ್ ಬೇರೆ ಟೈಪ್ ಅಪ್ಪರ್ ಆತೈತನ್ನ. ಓಕೆ, ಇಲ್ಲೇ ನೋಡ್ತಿದ್ದೀರಾ, ಅಲ್ಲಿ ಕಾಣಿಸ್ತಿದಾವಲ್ವಾ. ಸೊ ಆ ತರದವನ್ನ ಪೂರ್ತಿ ಅಮ್ಮ ಕೆಲಸ ಮಾಡ್ತಿದ್ದಾರೆ ನೋಡಿ. ಸೊ ಆ ತರ ಮಾಡ್ತಿದ್ದಾರೆ. ಅದು ಎಲ್ಲಿ ಯೂಸ್ ಆಗುತ್ತೆ ಅನ್ನೋದು ನಿಮ್ಗೆ ಆಮೇಲೆ ಹೇಳ್ತೀನಿ. ಬರೋಣ ರೀ ಅಮ್ಮ, ಥ್ಯಾಂಕ್ಸ್ ರೀ. ಲಾದಿ ಅದು ಪಲಕನ ಅದ್ ಎದಕ್ಕೆ ಯೂಸ್ ಆಗತ್ರಿ? ಓಕೆ, ಚೂಪ್ ಮಾಡ್ಕೊಳಕನ್ರಿ?
ಓಕೆ, ನಾವಲ್ಲಿ ನೋಡ್ಕೊಂಡ್ವಿ ಕೆಳಗಿಂದು ಮತ್ತೆ ಅದಾದ್ಮೇಲೆ ಮೇಲೆ ಅಪ್ಪರ್ ರೆಡಿ ಮಾಡಿದ್ರು. ಅವೆರಡನ್ನ ಇಲ್ಲಿ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಫಿಟ್ಟಿಂಗ್ ಹೆಂಗಾಗ್ತಾ ಇದೆ ಬನ್ನಿ ತೋರಿಸ್ತೀನಿ. ಈಗ ಇಲ್ಲೇ ನೋಡ್ತಿದ್ರೆ ಇವೆಲ್ಲ 6ರಿಂದ 11 ತನಕ ಇರುವಂತಹ ಲಾಸಿ ಅಂತ ಕರೀತಾರೆ. ಅವುಗಳನ್ನ ಇಟ್ಕೊಂಡು ಈ ತರ ರೆಡಿ ಮಾಡ್ತಾರೆ. ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಓಕೆ, ನೋಡ್ಬೋದು ನೀವು ಅಲ್ಲಿ ರೆಡಿ ಮಾಡಿದ್ದಾರೆ. ಇದು ಯಾವ ಚಪ್ಪಲಿ ಇದು? ಯಾವ್ದು? ಬ್ಯಾನರ್ಜಿ ಸ್ಯಾಂಡಲ್. ಬ್ಯಾನರ್ಜಿ ಸ್ಯಾಂಡಲ್. ಸೊ ಈಗ ಅಜ್ಜಿ ಅವರು ಫಿಟ್ಟಿಂಗ್ ಮಾಡ್ತಾರೆ, ನೋಡ್ಬೋದು ನೀವು ಅಲ್ಲಿ. ಸೊ ಎಷ್ಟು ನಂಬರ್ ಚಪ್ಪಲಿ ಇರುತ್ತೆ ಅಷ್ಟು ನಂಬರ್ ಯಾಕೆ ಫಿಟ್ ಮಾಡ್ಬೇಕಂದ್ರೆ ಫಿಟ್ ಮಾಡ್ಬೇಕ್ರಿ. ಟೈಟ್ ಮಾಡೋದು. ಒಂದೊಂದ್ ಸೈಜ್ ಒಂದೊಂದ್ ಜೋಡಿ ಇರುತ್ತೆ. ಸೊ ನಂಗ ಅದ್ ಮಾಡಿ ಹೆಂಗ್ ಕಟ್ತೀರೇನ್ರಿ ಹಂಗ? ಅಷ್ಟೇ ಓಕೆ, ಅದರಲ್ಲಿ ಹಿಂಗ್ ಬರ್ತಾವ್ರಿ. ಓಕೆ, ನೋಡ್ಬೋದು ನೀವೆಲ್ಲ ಇದೆಲ್ಲ ಕೈಯಿಂದಲೇ ಇದು ಮಾಡೋದಲ್ರಿ? ಎಲ್ಲ ಕೈಯಿಂದಲೇ. ಕೆಲಸ ಏನು ಸೊ ಮಿಷಿನ್ ಕೆಲಸ ಬರೀ ಪಾದ ಕಟ್ ಮಾಡೋದು ಅಷ್ಟೇ. ರೋಲರ್ ಅದ ಅಟ್ಟ. ಅದ್ ಬಿಟ್ರೆ ಆಮೇಲೆ ಎಲ್ಲ ಕೈಯಿಂದನೇ ಆಗುದು. ನಿಜವಾಗ್ಲೂ ಹೇಳ್ತೀನಿ, ಅತಿನಿಯ ಚರ್ಮದ ಚಪ್ಪಲಿಗಳ ಪ್ರೋಸೆಸ್ ನಲ್ಲಿ ನನಗೆ ಇಷ್ಟವಾದಂತದ್ದು ಏನಂದ್ರೆ ಎಲ್ಲವೂ ಕೂಡ ಹ್ಯಾಂಡ್ ಮೇಡ್ ಅಲ್ಲೇ ಮುಂದುವರಿಯುತ್ತೆ. ಸೊ ಈಗ ಅದನ್ನ ಜೋಡ್ಸಾತೀರಿ ಅಣ್ಣ? ಸೊ ಎಲ್ಲ ಜೋಡಿಸಿದ್ಮೇಲೆ ಲಾಸ್ಟ್ ಫೈನಲ್ ಆಗಿ ಲುಕ್ ಹೆಂಗ್ ಕಾಣಿಸುತ್ತೆ? ಓಕೆ, ಈ ಟೈಪ್ ರೀ. ಇಲ್ಲಿ ನೋಡತ್ತಾರಲ್ರಿ ಅಮ್ಮ ಈ ತರ ಒಳಗ ಇವನ್ನ ಹಾಕಿ ಕೊಡಕತ್ತಾರ. ಸೊ ನೆಕ್ಸ್ಟ್ ಇವ್ರು ಅದನ್ನ ಫಿಟ್ಟಿಂಗ್ ಮಾಡತ್ತಾರ, ನೋಡ್ಬೋದು ನೀವು ಇಲ್ಲಿ. ಸೊ ಯಾವ ರೀತಿ ಫಿಟ್ಟಿಂಗ್ ಆಗದ ಅಂತೇಳಿ. ಆ ಫಿಟ್ಟಿಂಗ್ ಆದ್ಮೇಲೆ ಮತ್ತೆ ಅದನ್ನ ಜಜ್ತಾರ ಅನ್ಸುತ್ತೆ, ನೋಡೋಣ ತೋರಿಸ್ತಾರೆ. ಹಾ ರೀ, ಹಿಂಗಿತ್ತು, ಈಗ ಹಿಂಗಾಯ್ತು. ಈಗ ಇದಕ್ಕೆ ಶೇಪ್ ಬರುತ್ತೆ. ಸೊ ಇದಕ್ಕೆ ಏನ್ ಚಪ್ಪಲಿ ಅಂತ ಕರೀತಾರೆ ಅಂತ ಹೇಳಿದ್ರಿ? ಬ್ಯಾನರ್ಜಿ ಸ್ಯಾಂಡಲ್. ಬ್ಯಾನರ್ಜಿ ಸ್ಯಾಂಡಲ್. ಲೆದರ್. ಯಾವಾಗ ಶುರು ಆಗಿದ್ರಿ ಡಿಸೈನ್ ಇದು? ಪರಂಪರೆ ಐತಿ. ನಮ್ಮ ಅಜ್ಜನ ಕಾಲ್ ಹಿಡಿದು ಮಾಡ್ತಾರೆ ಈ ಡಿಸೈನ್. ಸೊ ಇದೆಲ್ಲ ವೇಸ್ಟ್ ಅಣ್ಣ, ಕೆಳ ಬಿದ್ದಿದೆ. ವೇಸ್ಟ್ ರೀ. ಅದು ಅದೇ ಇದಕ್ಕ ಮುನ್ಸಿಪಾಲಿಟಿ ಕಸಕ್ ಹೋಗುತ್ತಣ್ಣ. ಗೊಬ್ಬರಕ್ಕಂದ್ರೆ ಓಕೆ ಓಕೆ ಓಕೆ. ಈಗ ರೆಡಿ ಆತ್ರಿ ಇದು. ಈಗ ತೆಗಿತೀವ್ರಿ. ಬ್ಯಾನರ್ಜಿ ಸ್ಯಾಂಡಲ್ಸ್. ಈಗ ಆತ್ರಲ್ಲ. ಓಕೆ, ಈಗ ಒಣಗಿದ ಮ್ಯಾಗ ಕಾಲ ಹಾಕೊಂಡ್ ಪಾಲಿಸ್ ಹೊಡತಲ್ಲ. ಓಕೆ ಓಕೆ ಓಕೆ. ಇದು ಫೈನಲ್ ರೀ. ಇದು ಕಲರ್ ಮಾಡೋರ್ ಕೈಯಾಗ ಹೋಗ್ತೈತಿ. ಮತ್ ಕಲರ್ ಮಾಡ್ಕೊಂಡ್ ಹೋಗುತ್ತೆ. ಇದ ಕಲರ್ನ್ಯಾಗ ಮುಣಿಸ್ತಾರ್ರಿ. ಮುಣಿಸಿ ಒಣಸ್ಲಾಕ್ ಹಾಕ್ತಾರ್ರಿ. ಒಣಸ್ಲಾಕ್ ಹಾಕಂತ್ಲೆ ಪಾಲಿಸ್ ಹೊಡಿತಾರ. ಪಾಲಿಸ್ ಹೊಡೆಂತ್ಲೆ ಬ್ರಷ್ ಹೊಡೆದ ಮಾಲ್ ಪ್ಯಾಕ್ ಮಾಡಿ ಕಳ್ಸಿ. ಸೊ ವಿತೌಟ್ ಕಲರ್ ಆರ್ಡರ್ ಹೆಂಗ್ ಕೊಡ್ತಾರ ಹಂಗ್ರಿ. ಚಲೋ ಕಾಣಲ್ಲ. ಚಲೋ ಕಾಣಂಗಿಲ್ಲ. ಈಗ ನೋಡ್ರಲ್ಲ ಇದಕ್ ಕೆಳಗಿನ ಕಲರ್ ಬ್ಯಾರದೈತಿ, ಇದು ಬ್ಯಾರದೈತಿ. ಓಕೆ ಓಕೆ, ಎಲ್ಲ ಕಲರ್ ಒಂದ ಆಗ್ಬೇಕಲ್ಲ. ಎಲ್ಲಾ ಕಲರ್ ಒಂದಾಗ. ಸೊ ಈಗ ರೆಡಿ ಐತಿ ಈಗ ಹಾಕೊಳಕ. ಈಗ ಒಣದ ಮೇಲೆ ಹಾಕೊಳಕ್ ರೆಡಿ ಆಗ್ತೈತಿ. ಒಣಗ್ಬೇಕಂದ್ರಿ? ಈಗ ಒಣಬೇಕ್ರಿ. ಎಷ್ಟ್ ದಿನ ಒಣಗ್ಬೇಕ್ರಿ ಅದ? ಹಾ, ಎಷ್ಟ್ ದಿನ ಒಣಗ್ಬೇಕಲ್ಲ? ತಾಸೆ 2 ತಾಸು. ಬೇಸಲ್ ಬಾಳ ಇತ್ತಂದ್ರ ಒಂದ್ ಅರ್ಧ ಗಂಟೆ. ಅಂದ್ರ ಅರ್ಧ ಗಂಟೆ ಎಲ್ಲ ಒಣಗಿ ಬಿಡ್ತೈತ್ರಿ. ಸೊ ಇದೇನ್ ಡಿಸೈನ್ ರೀ? ಇದು ಶಕೆಲ. ಸೊ ಇದು ಬ್ಯಾನರ್ಜಿ. ಓಕೆ, ನೋಡ್ತಿದ್ರಲ್ವಾ? ಸೊ ಇಲ್ಲೆಲ್ಲ ಈ ತರ ಡಿಸೈನ್ ಆಗಿ ಈ ತರ ಬಂದಿದಾವೆ ಈಗ ಚಪ್ಪಲಿಗಳು. ಇವುಗಳನ್ನ ಪೂರ್ತಿ ರೆಡಿ ಆಗಿರೋ ಪೊಸಿಷನ್ ಇರುವಂತದ್ರಲ್ಲಿ ಗೋಡನ್ ಅಲ್ಲಿ ಇದಾವೆ ಅಂತ ಹೇಳಿದಾರೆ. ಅವೆಲ್ಲ ತೋರಿಸ್ತೀನಿ ನಿಮ್ಗೆ. ಪರಶುರಾಮ್ ಕಾಂಬ್ರೆ. ಸೊ ಥ್ಯಾಂಕ್ ಯು ರೀ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಬ್ರದರ್. ಅಮ್ಮ ಬರ್ತೀನಿ ರೀ. ಹಾ, ಸೊ ಬನ್ನಿ ಹೊರಡೋಣ. ಓಕೆ, ನೋಡ್ಬೋದು ನೀವು, ಇವರು ಕೂಡ ಅದ್ರ ಒಳಗಡೆ ಪೂರ್ತಿ ಅವುಗಳನ್ನ ಲೇಯರ್ನ ಹೊರಗೆ ತರ್ತಾ ಇದಾರೆ. ಕಟ್ಟಾಕತ್ತೀರೇನ್ರಿ ನೀವು ಅದನ್ನ? ಗಂಟ ಹಾಕತ್ತೀರಿ? ಓಕೆ, ಇವರು ಕೂಡ ಗಂಟ ಹಾಕತ್ತಾರ್ರಿ. ಅಜ್ಜಿ ಮಾಡತ್ತಿರಲ್ಲ ಆ ಕೆಲಸ ಮಾಡತ್ತಾರ. ಬ್ರದರ್ ಗಂಟ ಹಾಕಿದನ್ನ ಪೂರ್ತಿ ನೋಡ್ರಿ ಪ್ರೊಸೆಸ್ ರೆಡಿ ಮಾಡತ್ತಾರ. ಬರೋಣ್ರಿ.
ನಿಮ್ಗೆ ಹೇಳಿದಾಗೆ ಈ ಅಥಣಿಯ ಚರ್ಮದ ಚಪ್ಪಲಿಗಳಲ್ಲಿ ನನಗೆ ಇಷ್ಟವಾಗಿದ್ದು ಏನು ಅಂತಂದ್ರೆ ಅದು ಚರ್ಮದ ಚಪ್ಪಲಿ ಒಬ್ಬರಿಂದ ರೆಡಿ ಆಗುವಂಥದ್ದಲ್ಲ, ಇದು ಗ್ರೂಪ್ ಆಗಿ ನಡೆಯುವಂಥದ್ದು. ಏನಿಲ್ಲ ಅಂದ್ರೆ ಒಂದು 4-5 ಟೀಮ್ಗಳು ಕೂಡಿ ಕೆಲಸ ಮಾಡ್ತವೆ. ಅಂದರೆ 4-5 ಕುಟುಂಬಗಳು ಅದರ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇದ್ದಾರೆ. ಅಂದರೆ ಯೋಚನೆ ಮಾಡಿ ಆರಾಮಾಗಿ ಸರ್ವೈವ್ ಆಗ್ಬೋದು. 4-5 ಕುಟುಂಬಗಳು ಅಂದರೆ ಸಾಮಾನ್ಯ ಅಲ್ಲ. ಸೊ 4-5 ಟೀಮ್ನವರು. ಈ ಅಥಣಿಯ ಚರ್ಮದ ಚಪ್ಪಲಿಗಳಲ್ಲಿ ಎಷ್ಟು ಥರ ವೆರೈಟಿಗಳಿದಾವೆ ಮತ್ತು ಯಾವ ಥರ ಇದ್ದಾವೆ, ಯಾವುದಕ್ಕೆ ಏನಂತ ಹೆಸರು ಕರೀತಾರೆ, ಆದಮೇಲೆ ಅದರ ಪ್ರೈಸ್ ರೇಂಜ್ ಏನು, ಇಲ್ಲಿಂದ ಹೆಂಗೆ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗುತ್ತೆ, ಎಲ್ಲವನ್ನೂ ಕೂಡ ಡೀಟೇಲ್ಡಾಗಿ ನೋಡೋಣ್ರಿ. ಬರ್ರಿ ಈಗ ಹೆಂಗೆ ರೆಡಿ ಆಗುತ್ತೆ ನೋಡ್ಕೊಂಡಿವಿಲ್ರಿ. ಈಗ ಅದ್ರಾಗ ಎಷ್ಟು ಪ್ರೈಸ್ ಮತ್ತು ಯಾವ ಥರದ ವೆರೈಟಿಗಳದಾವ ಎಲ್ಲವನ್ನೂ ಕೂಡ ಡೀಟೇಲ್ಡಾಗಿ ನೋಡೋಣ್ರಿ. ಓಕೆ ನೋಡ್ರಿ, ಇದು ಫೈನಲ್ ಸ್ಟೇಜ್. ಈಗ ನೋಡತ್ತೀರಿ ಇಲ್ಲಿಗೆ ಬಂತು ಅಂದರೆ ಇದು ಕೊನೆಯ ಸ್ಟೇಜ್. ಇಲ್ಲಿಂದ ಡೈರೆಕ್ಟಾಗಿ ಪ್ಯಾಕ್ ಆಗಿ ಅದು ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ಕಡೆ. ನಡೀತಾ ಇದೆ ಕೆಲಸ. ಬ್ಯಾನರ್ಜಿ ಸ್ಯಾಂಡಲ್ ಇದು ಬ್ಯಾನರ್ಜಿ ಸ್ಯಾಂಡಲ್ ಅಣ್ಣ, ಫೈನಲ್ ಸ್ಟೇಜ್ ಮುಗೀತು ಈಗ. ಇದು ರೆಡಿ ಎಕ್ಸ್ಪೋರ್ಟ್ ರೆಡಿ ಆಗ್ತದೆ ಇದು ರೆಡಿ ಆಗಿ ಮುಗೀತು ಈಗ. ಹಾಕೋಬಹುದು ಈಗ. ಹಾಕೋಬಹುದ್ರಿ. ಸೊ ಅಂದ್ರೆ ಈಗ ಡೈರೆಕ್ಟ್ ಅಲ್ಲಿ ಕಳಿಸ್ತೀರಿ ನೀವು ಆ ಕಡೆ? ಅಂದ್ರೆ ಡೈರೆಕ್ಟ್ ಈಗ ನಮ್ಗೆ ಅಂಗಡಿಗಳಿಗೆ ಮೇನ್ ಮಾರ್ಕೆಟ್ ಇರ್ತಾವ. ಮುಂಬೈ ಮಾರ್ಕೆಟ್, ಓಕೆ, ಕೋಲ್ಹಾಪುರ ಮಾರ್ಕೆಟ್, ಬೆಂಗಳೂರ, ಪುಣೆ, ಓಕೆ, ಅಹಮದಾಬಾದ, ಹೈದರಾಬಾದ ಎಲ್ಲ ಕಡೆ ನೀವು ಸಪ್ಲೈ ಮಾಡ್ತೀರಿ? ಸಪ್ಲೈ ಮಾಡ್ತೀವಿ. ಸೊ ಬ್ಯಾನರ್ಜಿ ಸ್ಯಾಂಡಲ್ಸ್. ಬ್ಯಾನರ್ಜಿ ಸ್ಯಾಂಡಲ್ ಇದ್ಯಾವ್ದ್ರಿ? ಇದು ಶಕಿಲಾ ಸ್ಯಾಂಡಲ್. ಶಕಿಲಾ ಸ್ಯಾಂಡಲ್. ಓಕೆ, ಶಕಿಲಾ ಸ್ಯಾಂಡಲ್ ಅಂತ ಕರೀತಾರೆ. ಅಂದ್ರೆ ಮ್ಯಾಗ ಅಪ್ಪರ್ ಚೇಂಜ್ ರೀ. ಇದೆಲ್ಲ ಸೇಮ ಬರ್ತೈತ್ರಿ ತೆಳಗಿಂದ ಈಟ್ ಅದು. ಓಕೆ ಓಕೆ ಓಕೆ. ಈಗ ನಿಮ್ ಕಡೆ ಎಷ್ಟು ವೆರೈಟಿಗಳದಾವ್ರಿ ಇಲ್ಲಿ? 20 ವೆರೈಟಿ ಅದಾವ್ರಿ. ಈಗ ಸದ್ಯಕ್ಕೆ 3-4 ವೆರೈಟಿ ಅದಾವ್ರಿ. ಉಳ್ಕಿದೆಲ್ಲ ಕೆಲಸ ಪ್ರೊಸೆಸ್ ಅದಾವ್ರಿ. ಪ್ರೊಸೆಸಿಂಗ್ ಅದಾವ. ಸೊ 20 ವೆರೈಟಿ ಸಿಗಂಗಿಲ್ಲ ಒಟ್ಟ ಒಮ್ಮೆ ಅಂದ್ರೆ ಮ್ಯಾಗಿಂಗ್ ಮ್ಯಾಗ ಆರ್ಡರ್ ಬರ್ತಾವ್ರಿ, ಹಂಗ ಕಳ್ಸೋದಿರ್ತೀವ್ರಿ. ಅವ್ರು ಯಾವ ಆರ್ಡರ್ ಕೊಟ್ಟಿರ್ತಾರೆ ಅವ್ರು ಮಾಡ್ತೀರಿ? ಮಾಡ್ತಿದ್ವಿ. ಇವಾಗ ನಿಮ್ಗೆ ಜಾಸ್ತಿ ಆರ್ಡರ್ ಇರೋದು ಯಾವ? ಜಾಸ್ತಿ ಬ್ಯಾನರ್ಜಿ ಸ್ಯಾಂಡಲ್. ಬ್ಯಾನರ್ಜಿ ರೀ. ಅವಕ್ಕೆ ನಿಮ್ಗೆ 100-150 ಹಿಂಗ್ ಬರ್ತೇನ್ರಿ ಆರ್ಡರ್? 100-150 ಅಂದ್ರೆ ಒಂದೊಂದು ಅಂಗಡಿ ಒಂದೊಂದು ಟೈಪ್ ಆರ್ಡರ್ ಕೊಡ್ತಾರ್ರಿ. ಓಕೆ ಓಕೆ ಓಕೆ. ಸೊ ಡೈರೆಕ್ಟ್ ಕಾಲ್ ಮಾಡಿ ಹೇಳ್ತಾರೇನ್ರಿ ಅವ್ರು? ಡೈರೆಕ್ಟ್ ಕಾಲ್ ಮಾಡಿ ಹೇಳ್ತಾರ್ರಿ. ಆರ್ಡರ್ ಕಟ್ ಮಾಡಿ ನಾವು ಟ್ರಾನ್ಸ್ಪೋರ್ಟ್ ಕಳಿಸ್ತೀವಿ ಅವ್ರಿಗೆ. ಓಕೆ, ಈಗ ಯಾರು ನಮ್ಮ ವಿಡಿಯೋ ನೋಡ್ರ ಅವ್ರಿಗೆ ಏನಾರ ಆರ್ಡರ್ ಬೇಕಾಗಿತ್ತ ಮಾಡ್ಬೋದು ನಿಮ್ಗೆ ಅವರು? ಮಾಡ್ಬೋದ್ರಿ. ಅವ್ರ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ನೀವೇನಾದ್ರೂ ವ್ಯಾಪಾರ ಮಾಡ್ತಿದ್ರಿ ಅಂತ ಆದ್ರೆ, ಅವ್ರು 100 ಪೀಸ್ 50 ಪೀಸ್ ಇತ್ತು ಅಂತಂದ್ರೆ ಮಿನಿಮಮ್ 25 ಪೀಸಿಂದ ತಗೋಬೇಕು ಒಂದ್ ದಿನದಾಗ. ಮಿನಿಮಮ್ ಏನಿಲ್ಲ ಅಂದ್ರೆ 25 ಪೀಸಿಂದ ಅವ್ರು ಆರ್ಡರ್ ತಗೋತಾರೆ. 25 ನಿಮ್ಗೆ ಎಷ್ಟು ಬೇಕು ಅಷ್ಟು ಆರ್ಡರ್ ಮಾಡ್ಬೋದು. ಒಂದ್ ಡಿಸೈನ್ ಅಲ್ಲಿ ಅದು ಒಂದ್ ಡಿಸೈನ್ ಅಲ್ಲಿ ಒಂದ್ ಡಿಸೈನ್ ಒಳಗಡೆ 25 ಪೀಸ್ ತಗೋಬೇಕು. 25 ಪೀಸ್ ಇರ್ಬೇಕ್ರಿ. ಓಕೆ ಓಕೆ. ಸೊ ಅದು ಏನು ಡೀಟೇಲ್ಸ್, ಅದನ್ನ ಪೇಮೆಂಟ್ ಪ್ರೊಸೆಸ್ ಎಲ್ಲವನ್ನು ಕೂಡ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಡ್ರಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ನಂಬರ್ ಕೊಟ್ಟಿರ್ತೀನಿ ಅಂಡ್ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ. ಬನ್ನಿ ಈಗ ಇನ್ನೂ ಎಷ್ಟು ವೆರೈಟಿ ಇದಾವೆ ನೋಡ್ಕೊಳ್ಳೋಣ. ಸೊ ಇದ್ಯಾವ್ದ್ರಿ? ಇದಕ್ಕೆ ಪಾಲಿಶ್ ಮಾಡೋದೈತ್ರಿ. ಇದೇನ್ ಮಾಡೋದೈತ್ರಿ? ಪಾಲಿಶ್ ಇದ್ಯಾವ್ದ್ರಿ? ಇದು ಬಂಟು ಕೆಕಡಾದ ಬರ್ತೈತ್ರಿ. ಅದು ಶೇಕಡಾ ಕೇಕಡಾ 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 ಬ್ಯಾನರ್ಜಿ, ಅದು ಶಕಿಲಾ. ಶಕಿಲಾ, ಕೇಕಡಾ ಬ್ಯಾನರ್ಜಿ ಶಕಿಲಾ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಮಾಡ್ರಿ. ಇದ್ಯಾವ್ದ್ರಿ? ಇದು ಕೇಕಡಾ ರೀ. ಕೇಕಡಾ. ಸೊ ಜಾಸ್ತಿ ಸೇಲ್ ಆಗೋದು ಯಾವ್ದ್ರಿ? ಜಾಸ್ತಿ ಬ್ಯಾನರ್ಜಿ ಸ್ಯಾಂಡಲ್. ಬ್ಯಾನರ್ಜಿ. ಸೊ ಎವರ್ ಗ್ರೀನ್ ರೀ ಇದು. ಎಷ್ಟು ವರ್ಷ ಹಳೇದ್ರಿ ಅದು ಅಂದ್ರೆ ಡಿಸೈನ್? ಅಂದ್ರೆ ಈಗ ನಮ್ಮ ಮುತ್ತಾದ ಹಿಡಿದು ನಾವು ಮಾಡ್ಕೋತ. ಓಕೆ ಓಕೆ ಓಕೆ. ಸೊ ಮತ್ತೆ ಬೇರೆ ಡಿಸೈನ್ ರೀ? ಮತ್ತೆ ಬೇರೆ ಈಗ ಸದ್ಯಕ್ಕೆ ಪ್ರೊಸೆಸ್ ಇಟ್ಟದವ್ರಿ. ಇದು ಯಾವ್ದ್ರಿ? ಇದು ಯಾವ್ದ್ರಿ? ಇದೊಂದು ಐತಿ ನೋಡ್ರಿ ಇದ್ರಾಗ. ಸೇಮರ್ ಇದು. ಇದ್ಯಾವ ಡಿಸೈನ್ ರೀ? ಇದು ಕೆಕಡನ ರೀ. ಕೆಕಡನಾಗ ನಡುವಿನ ಡಿಸೈನ್ ಬೇರೆ ಐತ್ರಿ. ಎರಡು ಸೇಮರ್ ರೀ. ನಡುವಿನ ಪ್ಯಾಟರ್ನ್ ಬೇರೆ ಐತ್ರಿ. ಓಕೆ 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 ಓಕೆ. ಸೊ ಎಲ್ಲ ಕೈಲೇ ಹೊಲಿಗಿರಿ ಇದು? ಕೈಲೇ ಹೊಲಿಗಿರಿ. ಎಲ್ಲ ಕೈಲೇ ಹೊಲಿಗಿರಿ. ಕೈಲೇ ಹೊಲಿಗಿರಿ. ಓಕೆ ಓಕೆ. ಮಿಷಿನ್ ಮಾಡಕ್ ಆಗಂಗೇ ಇಲ್ಲ ಇದು. ಕಟ್ಟಿಂಗ್ ಕಟ್ಟ ವಾಷಿಂಗ್ ಮಿಷಿನ್ ಆಗ್ತಾವ್ರಿ. ಉಳ್ಕಿದೆಲ್ಲ ಕೈಲೇನೆ ಆಗ್ಬೇಕು. ಕೈಲೇನೆ ಆಗ್ಬೇಕ್ರಿ. ಓಕೆ ಓಕೆ ಓಕೆ. ನೋಡಿ, ಓಕೆ ಇಲ್ಲೇ ನೋಡ್ತಿದ್ದೀರಾ ಎಲ್ಲವೂ ಕೂಡ ಆರ್ಟ್. ಇದು ಒಂದು ಆರ್ಟ್ ಕಲೆ. ಸೊ ಸಾಮಾನ್ಯ ಅಲ್ಲ, ಕೈಯಿಂದನೇ ಮಾಡ್ತಾರೆ ಆ್ಯಂಡ್ ಕೈಯಿಂದ ಪಾಲಿಶ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಬ್ಯಾನರ್ಜಿ, ನಿಮ್ಮ ಹೆಸರೇನ? ಇಸ್ಮಿನ್. ಸೊ ಅಲ್ಲೇ ನೋಡ್ತಿದ್ದೀರಾ ಅದು ಬ್ಯಾನರ್ಜಿ, ಇದು ಶಕಿಲಾ. 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 ಇದು ಕೆಕಡಾ ರೀ. ಸದ್ಯಕ್ಕೆ 3 ಅದಾವ್ರಿ. ಟೋಟಲ್ 20 ಅದಾವ. ನಿಮ್ ಫೋಟೋ ಬಿಡ್ತೇನ್ರಿ. ಫೋಟೋ ಕಳಿಸ್ರಿ.
ಓಕೆ, ಇಲ್ಲೇ ನೋಡ್ತಿದ್ದೀರಾ ಏನ್ ಡಿಸೈನ್ ನೋಡ್ತಾ ಇದ್ದೀರಾ, ಇವೆಲ್ಲ ಏನ್ ಚಪ್ಪಲಿಗಳಿದಾವೆ ಇವು ಅಥಣಿಯಲ್ಲಿ ಬಿಟ್ರೆ ಬೇರೆ ಎಲ್ಲೂ ಕಡೆ ತಯಾರಾಗಲ್ಲ. ಸೊ ಅಥಣಿಯಲ್ಲಿ ಮಾತ್ರ ತಯಾರಾಗೋದು, ಹಂಗಾಗಿ ಅಥಣಿಯ ಚರ್ಮದ ಚಪ್ಪಲಿಗಳಂತಾನೆ ಹೆಸರಿರೋದು ಇವಕ್ಕೆ. ಓಕೆ ಸಾಯಿನಾಥ್ ಬೈ, ಥ್ಯಾಂಕ್ ಯು. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಸೊ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂಡ್ವಿ. ಥ್ಯಾಂಕ್ ಯು. ಸಿಗೋಣ್ರಿ ಮತ್ತೆ. ಅಥಣಿಯನ್ನ ಸುತ್ತಾಡಕ್ಕೆ ಹೆಲ್ಪ್ ಮಾಡಿದಂಥವ್ರು ಇಲ್ಲಿ ನೋಡ್ತಿದ್ದೀರಲ್ವಾ, ದರ್ಶನ್. ಅದಾದ್ಮೇಲೆ ಈ ಕಡೆ ನಮ್ಮ ಬೀರೇಶ್, ಈ ಕಡೆ ನಮ್ಮ ಚೈತನ್ಯ, ನಮ್ಮ ಡಾರ್ಲಿಂಗ್. ಸೊ ಅವ್ರ ಜೊತೆ ನಾನೀಗ ಅಥಣಿಯನ್ನ ಸುತ್ತಾಡ್ತಾ ಇದ್ದೀನಿ. ಅವರೇ ನನಗೆ ಸಹಾಯ ಮಾಡಿದ್ದು. ಆ್ಯಂಡ್ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನೋಡಿದ್ರಲ್ರಿ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗುವ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಈ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡ್ರಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.